ನಾವೆಲ್ಲ ಹೋಗ್ತಿದ್ದೀವಿ ಯೋಗಿನ್. ಶುಕ್ರವಾರನೂ ಇಷ್ಟೊಂದು ಜನ ತಿಂತಾರ. ಗೈಸ್ ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಪಾರ್ಕ್ ಅನ್ಕೊಂಡ್ರ? ಇಲ್ಲ, ನಾವು ಬಂದಿರೋದು ಪ್ಯಾಲೇಸಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ, ಸಾರಿ ಕಾಫಿ ಕುಡಿತೀನಿ. ಇವನು ಬೇರೆ ಒಳ್ಳೆ ನಂಗೆ ಬಸ್ ಹತ್ತಿಸ್ಬಿಡು ಹೋಗ್ಬಿಡ್ತೀನಿ ಸುಮ್ಮನೆ. ಹೌದಾ? ಇನ್ನೋಸೆಂಟ್ ಅಂತಿದ್ರಲ್ಲ ನೋಡಿ ನೋಡಿ ಗಾಯ್ಸ್, ಇದು ನಂದು ಪ್ರಾನ್ಸ್, ಇದು ಯೋಗಿಂದು ಫಿಶ್ ಕಪ್. ಫೈನಲಿ ಗಾಯ್ಸ್ ಇಲ್ಲೊಂದು ಲೈಟ್ ನೋಡಿದೆ ನಾನು. ಮೈಸೂರಿಗೆ ಬಂದಾಗ ಕೆಲಸ ಮಾಡ್ತಿದ್ದು ಮೆಕ್ಡೊನಾಲ್ಡ್ ಅಂತ. ಸಾಯಿಕುಮಾರ್ ಥರ ಬಿಲ್ಡಪ್ ತಗೊಂಡ್ಬಿಡಪ್ಪ ಅಂತ. ಒಂದು ಮುತ್ತಿನ ಕಥೆಯ ಹೇಳಿತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಮೈಸೂರಿನ ಪಾರ್ಟ್ 2 ವಿಡಿಯೋ. ರೆಡಿ ಆಗಿನೇ ವಿಡಿಯೋ ಮಾಡ್ತಿದ್ದೀನಿ. ಬೆಳಗ್ಗೆನೇ 6 ಗಂಟೆಗೆ ಎದ್ದು ಹೋಗಿದ್ವಿ. 6 ಗಂಟೆಗೆ ಎದ್ದಿಲ್ಲ ನಾನು, 4 o'clock ಎದ್ದು ರೆಡಿಯಾಗಿ 6 ಗಂಟೆಗೆ ಪಾರಿವಾಳ ಹತ್ರ ಹೋಗಿದ್ವಿ, ಪಾರಿವಾಳ ಶೂಟ್ ಮಾಡೋದಕ್ಕೆ. ಪಾರಿವಾಳ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಬಟ್ ನಂದು ಫೋಟೋಶೂಟ್ ನೋಡಬೇಕು ಅಂದರೆ ನೀವು ವೆಯ್ಟ್ ಮಾಡಬೇಕು. ಆ್ಯಂಡ್ ಫೋಟೋಶೂಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನಾನು, ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ. ಸೊ ಯೋಗಿನ್ ಈಸ್ ಆಲ್ರೆಡಿ ಸ್ಲೀಪಿಂಗ್. ಎಸ್ ಇವಾಗ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಏನೋ ಕಾರ್ ಎಕ್ಸಿಬಿಷನೋ ಸಮಥಿಂಗ್ ಏನೋ ಇದೆ ಅಂತೆ, ಅಲ್ಲಿಗೆ ಹೋಗಬೇಕು. ಲಲಿತ್ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಏನೂ ಹೇಳಲ್ಲ, ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿ ಏನೂ ಮಾಡಲಿಲ್ಲ. ಸೊ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಹಂಗೆ ವಿಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಬಾಯ್. ನಾನು ಮತ್ತೆ ಈ ಡ್ರೆಸ್ ಹಾಕ್ಕೊಂಡೆ, ಆಮೇಲೆ ಕ್ಯಾಶುವಲ್ ವೇರ್ ಹಾಕ್ಕೊಂಡಿದ್ದೀನಿ. ಈಗ ನಾವೆಲ್ಲ ಹೋಗ್ತಿದ್ದೀವಿ ಯೋಗಿನ್? ಗೊತ್ತಿಲ್ವಂತೆ, ನನಗೂ ಗೊತ್ತಿಲ್ಲ, ನಾನೇನು ಹೇಳಲ್ಲ. ಯಾಕಂದರೆ ಹೇಳ್ಬಿಟ್ರೆ ಮತ್ತೆ ಅಲ್ಲೋಗಿ ಉಲ್ಟಾ ಆಗ್ಬಿಟ್ರೆ, ಅದಕ್ಕೆ ನಾನು ಏನು ಹೇಳಲ್ಲ. ಎಲ್ಲ ಹೋಗ್ತಿದ್ದೀವಿ ಗೊತ್ತಿಲ್ಲ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತದೆ. ತಿಂಡಿ ತಿನ್ಕೊಂಡು ಹೊರಡ್ತೀವಿ. ನೋಡಿ ನನ್ನ ಔಟ್ಫಿಟ್ ಹಿಂಗಿದೆ. ಹನುಮಂತು ಪಲಾವ್ ನೋಡಿ ಗೈಸ್, ಹನುಮಂತು ಪಲಾವ್ ಫುಲ್ ಅಂದರೆ ಫುಲ್ ಎತ್ತಿದ್ದಾರೆ ಹನುಮಂತು ಪಲಾವಲ್ಲಿ. ಶುಕ್ರವಾರನೂ ಇಷ್ಟೊಂದು ಜನ ತಿಂತಾರ. ಆ ಕಡೆನೂ ಫುಲ್ಲು ರಶ್ ಇದ್ದಾರೆ. ನನಗೆ ಹೊಟ್ಟೆ ಅಷ್ಟಿರೋದಕ್ಕೆ ಸ್ಮೆಲ್ ಬರ್ತಾ ಇರೋದು ಕಾರಣ ನಾನು ಏನು ತಿನ್ನಲ್ಲ. ನಾನು ಬರೀ ಕುಷ್ಕ ರೈಸ್ ಹೇಳಿದ್ದೀನಿ. ಯೋಗಿನ್ ಮಾತ್ರ ಮಟನ್ ಪಲಾವ್ ತಿಂತಾರೆ, ನಾನು ಬರೀ ಕುಷ್ಕ ರೈಸ್. ಯಾವ ಪೀಸೆಲ್ಲ ತಿಂತಾರೆ ನೋಡಿ ಗೈಸ್. ನಾನು ಬರೀ ರೈಸ್ ತೊಗೊಂಡೆ, ಚಿಕನ್ದು. ನನಗೆ ಪೀಸ್ ಬೇಡ, ಯೋಗಿನ್ ದಿನ ಕೊಟ್ಟಿಲ್ಲ, ಕಾಯಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ಪೀಸ್ ಬಂದಿದೆ ಅಂತ ನಾನು ಲಕ್ಕಿ ಫೇಲು ಅಂತ ಹೆಂಗೆ ಕಾಯ್ತಾ ಕೂತಿದ್ದೀನಿ. ಫುಲ್ ಬಿಸಿದೆ. ಎಲ್ಲ ನೋಡಬಾರ್ದು ಪಾಪ, ಅಲ್ಲಿ ಯಾರೋ ತಿಂತಿದ್ರೆ ಅನ್ಬಿಸೋದು. ಆಯ್ತು ಸಾಕಾಯ್ತಾ? ಗೊತ್ತಿಲ್ಲ, ಆಯಿತು. ಹೊಟ್ಟೆ ತುಂಬೋಯ್ತು ಗೈಸ್, ಹೆವಿ ತುಂಬೋಯ್ತು. ಊಟ ಮಾಡಿಲ್ಲ ಅಂದರೂ ಬೀಳಂಗಾಗುತ್ತೆ, ಊಟ ಮಾಡಿದ್ರೂ ಬೀಳಂಗಾಗುತ್ತೆ. ಹೆವಿ ಕೊಡ್ತಾರಪ್ಪ ಇಲ್ಲಿ, ಹಂಗೆ ದುಡ್ಡಿಸ್ಕೊಳಲ್ವ ಅಲ್ವಾ ಹೇಗಿನೋ? ಈಗ ಎಲ್ಲಿಗೆ ಗೈಸ್ ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಪಾರ್ಕ್ ಅಂದ್ಕೊಂಡ್ರ? ಇಲ್ಲ, ನಾವು ಬಂದಿರೋದು KGF ಅಲ್ಲಿ ಶೂಟ್ ಮಾಡಿದ್ದಂಥ ಮನೆ. ಯಾವ್ದು ಹೇಳಿ? ಲಲಿತ್ ಪ್ಯಾಲೇಸ್. ಏನೋ ಕನ್ಸ್ಟ್ರಕ್ಷನ್ ಆಗ್ತದೆ ಇಲ್ಲಿ. 100 ರೂಪಾಯಿ ಒಬ್ರಿಗೆ ಟಿಕೆಟು, 1 hour ಟೈಮ್ ಕೊಡ್ತಾರೆ. ಮೇಲ್ ಬಿಡಲ್ಲ ಅಂತೆ, ಕೆಳಗೆ ಗ್ರೌಂಡ್ ಫ್ಲೋರ್ ಮಾತ್ರ ಟೀ ಕಾಫಿ ಇನ್ಕ್ಲೂಡೆಡ್ ಆಗಿರುತ್ತೆ ಅಷ್ಟೇ. ಒಳಗೆ ನೋಡಿಕೊಂಡು ಫೋಟೋ ವೀಡಿಯೋ ಮಾಡಿಕೊಂಡು, ಡಿಜಿಟಲ್ ಕ್ಯಾಮ್ರಾ ಅಲೋ ಇಲ್ಲ ಅಂತೆ, ಫೋನಲ್ಲಿ ಮಾತ್ರ ಫೋಟೋಸು ವೀಡಿಯೋಸು ಮಾಡ್ಕೊಂಡು ಹೋಗ್ಬೋದಂತೆ. ಎಲ್ಲ ರಾಜರ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಮೇಲೆ ರೂಮ್ಸು ನಾವು ಚೆಕ್ ಮಾಡಿದ್ವಿ ಲಾಸ್ಟ್ ಟೈಮು, 5000 ಇರುತ್ತೆ. ಅಷ್ಟೇನು ಹೈಜಿನಿಕ್ ಇಲ್ಲ.
ಇವಾಗ ಸದ್ಯಕ್ಕೆ ಆರಾಮಾಗಿ ಪ್ಯಾಲೇಸಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಅವ್ನು ಟೀ ಕುಡ್ದ. ಇಷ್ಟು ದಿನ ಆದಮೇಲೆ ಫೈನಲಿ ನನ್ನ ಲಲಿತ್ ಪ್ಯಾಲೇಸಿಗೆ ಕರ್ಕೊಂಬಂದಿರೋದು, ಅದು ಬಲವಂತ ಮಾಡಿದ್ಮೇಲೆ. ನಾನೇ ಪರವಾಗಿಲ್ಲ, ನಾನು ಮೈಸೂರಲ್ಲಿ ಇಷ್ಟು ವರ್ಷ ಎಲ್ಲ ಇದ್ಬಿಟ್ಟಿದ್ದರೆ ಲಲಿತ್ ಪ್ಯಾಲೇಸಲ್ಲಿ ಒಂದು ಹೋಟೆಲ್ ಇದೆ, ಅಂದರೆ ಮೇಲೆ ರೂಮ್ ಮಾಡಿರೋರು ಊಟ ಮಾಡ್ಬೋದು. ಶೆಕೆ ಆಗ್ತಿದೆ. ಓಕೆ ಗೈಸ್, ಬನ್ನಿ ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಬನ್ನಿ. ಕೊನೆಗೂ ನಾನು ಮೈಸೂರಲ್ಲಿ ಲಲಿತ್ ಪ್ಯಾಲೇಸ್ ನೋಡಿದೆ. ಲಲಿತ್ ಪ್ಯಾಲೇಸಲ್ಲಿ ಅಂಥದ್ದು ನೋಡೋದೇನಿರಲಿಲ್ಲ, ಆದರೂ ಏನೋ KGF ಅಲ್ಲಿ ಇತ್ತು ಅಂದ್ಬಿಟ್ಟು ಬಂದೆ. ಒಂದೆರಡು ಫೋಟೋ ವೀಡಿಯೋ ಮಾಡಿಕೊಂಡು ಹತ್ರ ರೂಮ್ಗೆ ಹೋಗ್ತಾಯಿದ್ದೀವಿ. 1 hour ಟೈಮ್ ಕೊಟ್ಟಿದ್ರು, ಬಟ್ ಹಾಫ್ ಆನ್ ಅವರ್ಗೆ ಹೋಗ್ತಾಯಿದ್ದೀವಿ. ಏನೋ ಕನ್ಸ್ಟ್ರಕ್ಷನ್ ರಿನೋವೇಷನ್ ಬೇರೆ ನಡೀತಿದೆ. ಇವನು ಬೇರೆ ಒಳ್ಳೆ ಒಂಥರ ಆಡ್ತಾನೆ, ಅದು ಏನು ಅಂತ ಆಡ್ತಾನೆ. ಬಟರ್ಫ್ಲೈಸ್ ನೋಡಿ ಗಾಯ್ಸ್, ಬಟರ್ಫ್ಲೈಸ್. ಅಲ್ಲೆಲ್ಲ ಬಟರ್ಫ್ಲೈಸ್ ಇದೆ, ಚಂದ ಇದಲ್ಲ. ನೋಡೋಣ ಗೈಸ್ ಇವತ್ತು ಏನೇನಾಗುತ್ತೆ. ಮತ್ತು ಇವಾಗಂತೂ ರೂಮ್ಗೆ ಹೋಗಿ ಒಂಚೂರು ರೆಸ್ಟ್ ಮಾಡಬೇಕು, ಫುಲ್ ಬಿಸಿಲಿದೆ. ಆಮೇಲೆ ಸಿಗ್ತೀನಿ. ಫುಲ್ಲು ಸುಸ್ತಾಗೋಯ್ತು, ನಾನು ನಿಜವಾಗ್ಲೂ 2 ದಿನದಿಂದ ಹುಚ್ಚ ಎಲ್ಲ ರೂಮ್ಸು ಖಾಲಿ ಇದೆ ಇಲ್ಲಿ. ರೂಮ್ಸು ಖಾಲಿ ಇದೆ. ನಮ್ಮ ರೂಮು ಲಾಸ್ಟಲ್ಲಿದೆ. ಇವಾಗೊಂದು ನಿದ್ದೆ ಆಯಿತು. ಒಂದು 2 hours ನಿದ್ದೆ ಮಾಡಿ ಎದ್ದೆ. ಹೊಟ್ಟೆ ಹಸಿತಾ ಇದೆ. ಮತ್ತು ನನಗೆ ಎಲ್ಲೋ ಕರ್ಕೊಂಡೋಗ್ತೀನಿ ಅಂತ ಬರೀ ಇದೇ ಆಯಿತು. ನಂಗೆ ಇವಾಗ ಇಮಿಡಿಯೇಟಾಗಿ ತಿನ್ನಬೇಕು ಅಂದರೆ ತಿನ್ನೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಆರ್ಡರ್ ಮಾಡಿದ್ದೀನಿ. ರೂಮ್ಗೆ ಬರುತ್ತೆ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮತ್ತು ಮಂಗಳೂರು ಬಜ್ಜಿ ತಿಂದು ಆಮೇಲೆ ಕರ್ಕೊಂಡೋಗ್ಲಿ, ಇಲ್ಲ ಅಂತಂದರೆ ರೂಮಲ್ಲೇ ಮಲ್ಕೋತೀನಿ. ನನಗೆ ಏನಿಲ್ಲ, ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಜ್ವರ ಬರೋ ಥರ ಆಗ್ತದೆ. ಇವಾಗ ಬೈಕೊಂಡು ಬರ್ತಾನೆ ಬಜ್ಜಿ ತೊಗೊಂಡು. ಹೌದಾ, ನಾನು ಹೇಳಿಲ್ಲ. ಅವ್ನು ತಿಂದರೆ ಲೆಕ್ಕಕ್ಕೆ ಬರಲ್ಲ, ನಾನು ತಿಂದರೆ ಮಾತ್ರ ಲೆಕ್ಕಕ್ಕೆ ಬರುತ್ತೆಲ್ಲ. ನೀನು ತಿನ್ನಲ್ವಾ? ಆರ್ ಯು ಶ್ಯೂರ್ ನೀನು ತಿನ್ನಲ್ಲ? ನೋಡಿ ಗಾಯ್ಸ್, ಬಜ್ಜಿ ಇವಾಗಿನ ತಿನ್ನಲ್ವಂತೆ. ನನಗೇನು, ನಾನು ತಿನ್ಕೊತೀನಿ. ಅವನಿಗಿಷ್ಟ ಅಂತಾನೆ ಬಾಳೆಕಾಯಿ ಬಜ್ಜಿ ಮಂಗಳೂರು ಬಜ್ಜಿ ತರಿಸಿದ್ದು ನಾನು. ಆದರೂ ದುರಂಕಾರ ತರಿಸ್ತಾನೆ. ನಾನು ಬೇರೆ ತರಿಸ್ಕೊತಾ ಇದ್ದೆ. ಬಜ್ಜಿ ತಿಂತೀನಿ, ಮಾಡ್ಕೋತೀನಿ. ಯಾರಾದರೂ ಕರ್ಕೊಂಡೋದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಟಾಟಾ ಬಾಯ್ ಅಂತ ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಟೈಮ್ ಒಂದು 7 ಗಂಟೆ ಆಯಿತು. ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ ಸಾಹೇಬ್ರು. ಬಾಯ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀಯ ಹೇಳ್ಬಾ, ನಂಗೆ ಗೊತ್ತಿಲ್ಲಲ್ಲ. ಗೊತ್ತಿಲ್ಲದೆ ಎಲ್ಲಿ ಕರ್ಕೊಂಡು ಹೋಗ್ತೀಯ ನನ್ನ? ತಿನ್ನಕ್ಕೆ ಕರ್ಕೊಂಡು ಹೋಗ್ತಾರದು ನನಗೆ ಗೊತ್ತು, ಎಲ್ಲಿಗೆ ಅಂತ ಆದರೆ ಗೊತ್ತಿಲ್ಲ. ಹನುಮಂತು ಪಲಾವ್ಗೆ ಏನಾದ್ರು ಕರ್ಕೊಂಡು ಹೋದ್ರೆ ಮತ್ತೆ ಸೀರಿಯಸ್. ಹನುಮಂತು ಪಲಾವು 2 ಬಾಚಣಿಗೆಲ್ಲಿ ಬಾಚೋದು. ನಂಗಂತೂ ಫುಲ್ ಬಾಡಿ ಪೇನ್ ಆಗ್ತಾಯಿದೆ. ನಾಳೆ ಹೆಂಗೆ ಬೈಕಲ್ಲಿ ಕೂತ್ಕೊಳ್ಳೋದು, ಆ ಲಗೇಜ್ ಇಟ್ಕೊಂಡು ನಂಗೆ ಗೊತ್ತಿಲ್ಲ. ನಂಗೆ ಬಸ್ ಹತ್ತಿಸ್ಬಿಡು, ಹೋಗ್ಬಿಡ್ತೀನಿ ಸುಮ್ಮನೆ. ಹೌದಾ? ನಾನು ಲಗೇಜ್ ತೊಗೊಂಡು ನಾನು ಹೋಗ್ತೀನಿ ಕಣೋ, ನೀನು ಬೈಕಲ್ಲಿ ಬಾ ಬುಮ್ ಅನ್ಕೊಂಡು. ಹೌದು, ನಾನು ಬೇಗ ತಲುಪಿಟ್ರೆ ಅವಾಗ ಏನು ಮಾಡ್ತೀಯ? ಕೀ ತೊಗೊಂಡು ಹೋಗಿರೋ. ಏನು ಹೌದಾಗೆ. ಓಕೆ ಗೈಸ್, ಬನ್ನಿ ಹೋಗುವ. ಅದೇನೇನು ಕೊಡಿಸ್ತಾನೆ ತಿನ್ನೋಕ್ಕೆ. ಅವನಿಗೆ ಮೈಸೂರಲ್ಲಿ ಮಾತ್ರ ಅಂತೆ ಗೈಸ್ ಒಳ್ಳೆ ಫುಡ್ಡು ಸಿಗೋದು ತಿನ್ನೋಕ್ಕೆ, ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ವಂತೆ. ಹೌದಾ? ಮತ್ತು ಏನಕ್ಕಿದೆಯಾ ಬೆಂಗಳೂರಲ್ಲಿ? ಅದೇ ದುಡಿಯೋಕ್ಕೆ ಮಾತ್ರ ಬರೋರು ನಿಮ್ಮಂಥವ್ರೆಲ್ಲ. ಶೇಮ್ ಆನ್ ಯು ಪೀಪಲ್. ಮೊನ್ನೆ ಎಲ್ಲ ನಾರ್ತಿ ಅವಳಿಗೆ ಬೈದಿಯಲ್ಲೋ, ಅವಳು ಹಂಗೆಲ್ಲ ಮಾತಾಡೋದಕ್ಕೆ ಇವಾಗ ನೀನೇ ಹಿಂಗೆ ಮಾತಾಡ್ತೀಯಾ? ನೋಡಿ ಗೈಸ್, ಇವನ್ನ ಮೈಸೂರಲ್ಲಿ ಮಾತ್ರ ಅಂತ ಚೆನ್ನಾಗಿರೋ ಫುಡ್ ಸಿಗೋದು ತಿನ್ನೋಕ್ಕೆ ಇವನಿಗೆ. ಬೇರೆ ದೇಶ ಆದರೂ ಬೆಂಗಳೂರಲ್ಲಿ ಇದೆಯಾ ಅಲ್ವಾ ನೀನು?
ಏಯ್ ಎದುರಿಸಾಗೆಲ್ಲ ಇಟ್ಕೊಬೇಡ ನನ್ನ ಹತ್ರ. ನೋಡಿ ಹೆಂಗ್ ವಾಯ್ಸ್ ರೇಸ್ ಮಾಡ್ತಾನೆ. ಇನ್ನೋಸೆಂಟ್ ಅಂತಿದ್ರಲ್ಲ ನೋಡಿ, ಇದು ಇವನ ಇನ್ನೋಸೆನ್ಸಿ. ಎಲ್ಲನೂ ಮಾಡೋನು ಇವನು. ನನಗೆ ಪಕ್ಕಾ ಗೊತ್ತು ಎಲ್ಲರೂ ಮಾಡೋದು ಇವನು. ಕಳೆಗೆ ಮಾರಿದ್ದಾನೆ, ಆಮೇಲೆ ವಿಳ್ಳೆದೆಲೆ ಮಾರಿದ್ದಾನೆ. ನೋಡಿ ಹೆಂಗ್ ಮಾರ್ತಾನೆ, ಕ್ಲೀನಾಗಿ ಬರುತ್ತೆ ಆ ಟೋನ್. ಅಂದರೆ ಪಕ್ಕ ಇವನ್ನೆಲ್ಲ ಮಾರ್ಕೊಂಡು ನಾನು ಯಾಮಾರಿಸ್ಕೊಂಡವನೆ ಬೆಂಗಳೂರಲ್ಲಿ. ಓಕೆ ಗೈಸ್, ಬನ್ನಿ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ. ನೋಡಿ ನಾನು ಈ ಡ್ರೆಸ್ ಹಾಕಿದ್ದೀನಿ, ಇವನು ಅದೇ ಹಾಕೊಂಡವನೆ. ಏ ಬಾರ ಹುಚ್ಚ ಬಾ. ನೋಡಿ ಗಾಯ್ಸ್, ಕುಕ್ಕರಳ್ಳಿ ಕೆರೆ ಅಂತೆ. ಇದ್ರ ಪಕ್ಕ ಇಲ್ಲಿ ಮೀನು ಹಿಡ್ಕೊಂಬಂದು ಇಲ್ಲೇನೋ ಮಾಡ್ತಾರಂತೆ. ಏನು ಮಾಡ್ತಾರೆ? ಫಿಶ್ ಫ್ರೈ, ಸೀ ಫುಡ್ ಎಲ್ಲ ಸಿಗುತ್ತೆ. ಇಲ್ಲಿ ಕರ್ಕೊಂಬಂದಿದ್ದಾರೆ. ಫುಲ್ಲು ಕತ್ಲೆ ಇದೆ. ಬೆಳಕಿದ್ದ ಕರ್ಕೊಂಬರೋದು ಬಿಟ್ಟು ಅವ್ರು ಮಾಡೋದು ಸಾಯಂಕಾಲ. ಆಯಿತು ನಡೀರಿ, ನೋಡ್ಕೋಬೇಕು ಕೆಳಗಡೆ. ಆಯಿತು. ಫಿಶ್ ಕಬಾಬ್ ತೊಗೊಂಡಿದ್ದಾರೆ ಯೋಗಿನವರು. ನಾನು ಏನಂದರೆ ಪ್ರಾನ್ಸ್ ಆ್ಯಂಡ್ ಫಿಶ್ ಫಿಂಗರ್ ಹೇಳಿದ್ದೀನಿ. ನೋಡಿ ಗಾಯ್ಸ್, ಇದು ನಂದು ಪ್ರಾನ್ಸ್, ಇದು ಯೋಗಿಂದು ಫಿಶ್ ಕಬಾಬ್. ನಾನು ಫಿಶ್ ಫಿಂಗರ್ ಹೇಳ್ದೆ, ಇವನು ಕೊಡಿಸಿಲ್ಲ. ಯಾವುದೋ ಇಲ್ಲಿ ಹಿಂಗಿದೆ ಗೊತ್ತಾ, ಫುಲ್ ಕತ್ಲೆ ಇಲ್ಲಿ ಕರ್ಕೊಂಬಂದವನೆ. ಇವನ ಜೊತೆ ಬರೀ ಅಡ್ವೆಂಚರ್ ಮಾಡೋದೇ ಆಗೋಯ್ತು ನನ್ನ ಜೀವನ. ನೋಡಿ ಇದು ಕುಕ್ಕರಳ್ಳಿ ಕೆರೆ ಹತ್ರ ಇರೋದು. ಸೀ ಫುಡ್ಸ್ ಎಲ್ಲ ಸಿಗುತ್ತೆ. ಯೋಗಿ ನೋಡಿ ಹುಚ್ಚಿನ ಥರ ಹೆಂಗೆ ಓಡಾಡ್ತಾನೆ. ನಾನು ಪ್ರಾನ್ಸ್ ತಿಂದೆ, ಚೆನ್ನಾಗಿತ್ತು. ಯೋಗಿನ ಫಿಶ್ ತಿಂದರು. ನೀವು ಮೈಸೂರಿಗೆ ಬಂದರೆ ಕುಕ್ಕರಳ್ಳಿ ಕೆರೆ ಹತ್ರ ಇಲ್ಲಿದೆ, ಬಟ್ ಫುಲ್ ಕತ್ಲೆ ಇದೆ. ಫೈನಲಿ ಗಾಯ್ಸ್, ಇಲ್ಲೊಂದು ಲೈಟ್ ನೋಡಿದೆ ನಾನು. ಲೈಟೇ ಹಾಕಿಲ್ಲ, ಎರಡು ಮಾತ್ರ ಹಾಕಿದ್ದಾರೆ. ಇವಾಗ ತಾನೇ ಅಂದ್ಕೊಂಡೆ ನಾನು ಮನಸ್ಸಲ್ಲಿ, ಓ ಮೈ ಗಾಡ್ ದೇವರಣ್ಣ, ಇವಾಗ ಮನಸ್ಸಲ್ಲಿ ಅಂದ್ಕೊಂಡೆ ನಾನು, ನಾವು ಬಂದಾಗೆಲ್ಲ ಲೈಟೇ ಇರಲ್ವಲ್ಲ ಅಂತ. ಸೀರಿಯಸ್ ಆಗಿ ಅಪ್ಪ, ಎಲ್ಲೋ ಒಂದು ಕಡೆ ಲೈಟ್ ನೋಡಿದೆ ಅಂತ ಸಮಾಧಾನ ಆಗ್ತದೆ ನನಗೆ. ಅಲ್ಲೆಲ್ಲ ಹಾಕಿರ್ಲಿಲ್ಲ, ಅರಮನೆಯಲ್ಲೂ ಹಾಕಿರಲಿಲ್ಲ. ಫುಲ್ ಬೇಜಾರಾಗಿ ಹೋಗಿತ್ತು ನೆನ್ನೆಯಿಂದ. ನಾವು ಬಂದಾಗೆಲ್ಲ ಹಾಕಲ್ವಲ್ಲ ಅಂತ. ಅದಕ್ಕೆ ಹಾಕಿದಾರಾ? ಯುವ ಸಂಭ್ರಮ ನಡೀತಾ ಇದೆ ಓಪನ್ ಥಿಯೇಟರಲ್ಲಿ. ಏನು ಯೋಗಿನ್ ಹೋಗೋದಾ? ಕರೆಕ್ಟಾಗಿ ಹೇಳು, ಏನು ನಡೀತಾ ಇರುತ್ತಲ್ಲಿ? ಸೌಂಡ್ ಕೇಳಿಸ್ತಾ ಇದೆಯಾ? ಪರ್ಫಾರ್ಮೆನ್ಸಸ್ಗಳು ನಡೀತಾ ಇದೆ. ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಎಷ್ಟೊಂದು ಜನ ಇದ್ದಾರಲ್ಲ ಕಾಸ್ಟ್ಯೂಮ್ಸ್ ಹಾಕೊಂಡು. ಸ್ಕೂಲ್ ಡೇಸ್ ನಡೀತಿದ್ಯಾ? ಎಷ್ಟೊಂದು ಜನ ಇದ್ದಾರೆ ಇಲ್ಲೇನೆ. ನೋಡಿ ಚೆನ್ನಾಗಿದ್ದಾರೆ, ಎಲ್ಲರೂ ಕಾಸ್ಟ್ಯೂಮ್ಸ್ ಹಾಕಿದ್ದಾರೆ. ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾರಾ? ಇಷ್ಟೇ ಲೈಟ್ಸ್ ಹಾಕಿರೋದು. ಹೆಂಗಾಗಿದೆ ಅಂದರೆ ಇವಾಗ ಲೈಟ್ಸ್ ಹುಡ್ಕೊಂಡು ಹೋಗಂಗಾಗಿದೆ. ಗೈಸ್ ಲೈಟ್ಸ್ ಇದು ಯೋಗಿನ್ನು ಮೈಸೂರಿಗೆ ಬಂದಾಗ ಕೆಲಸ ಮಾಡ್ತಿದ್ದು ಮೆಕ್ಡೊನಾಲ್ಡ್ ಅಂತೆ. ಓದ್ಕೊಂಡು ಕೆಲಸ ದಬಾಕ್ತಿದ್ನಂತೆ. ಏನು ದಬಾಕ್ತಿದ್ದ ಗೊತ್ತಿಲ್ಲ ನನಗೆ. ಫ್ರೀಯಾಗಿ ಕೊಡ್ತಾರೆ, ಬಾ ಅಂತ ಕರ್ಕೊಂಡ್ಬಂದಿದ್ದೀನಿ ಹೇಳ್ದೆ ತಾನೆ. ಲವ್ ನೀನೇ ತಾನೇ ಹೇಳಿದ್ದು, ನಾನು ಕೆಲಸ ಮಾಡಿದ್ದೀನಿ ಫ್ರೀಯಾಗಿ ಕೊಡ್ತಾರೆ ಬಾ ಅಂತ. ನಮ್ಮ ಕಡೆಯವ್ರು ಯಾರಾದ್ರು ಇದ್ರೆ ಕೊಡ್ತಾರೆ. ನಾನು ಹೇಳ್ತಿದ್ದೀನಿ ನೋಡಿ ಗೈಸ್, ಯಾರೂ ಇರಲ್ಲ, ಫ್ರೀಯಾಗಿ ಕೊಡಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಒಂದು ಬಿಲ್ಡಪ್ಪು ಇಲ್ವಾ ಗೈಸ್? ನಂಗೆ ಗೊತ್ತು ಇವೊಂದು ಹಣೆ ಬರ. ಯಾರೂ ಇಲ್ಲ, ಅವ್ರ ಹೆಸ್ರು ಕೇಳ್ತಾ ಇದ್ರೆ ಯಾರೂ ಇಲ್ಲ ಅಂತಾರೆ. ಫುಲ್ಲು ಬಿಲ್ಡಪ್ ತೊಗೊಂಡು ಬರೋದು ಆಯಿತಾ? ಅಲ್ಲಿ ಏನೂ ಆಗಿರಲ್ಲ. ಹೇಳ್ತೀನಿ ಬೇಡ, ಸಾಯಿ ಕುಮಾರ್ ಥರ ಬಿಲ್ಡಪ್ ತೊಗೊಂಬಿಡಪ್ಪ ಅಂತ. ಯಾರು ಬಿಲ್ಡಪ್ ತೊಗೊಳೋದು? ಸುಮ್ಮನೆ 500 ರೂಪಾಯಿ ವೇಸ್ಟ್ ಆಯಿತು. ನಾನು ಮಧ್ಯಾಹ್ನ ಬಜ್ಜಿ ತಿನ್ನೋದಕ್ಕೆ ಎಷ್ಟು ಮಾತಾಡಿದೆ ನೀನು? ಹಾಂ, ಇವಾಗ 500 ರೂಪಾಯಿಗೆ ಏನೇನು ಬರುತ್ತೆ ಅಂತ ತೋರಿಸ್ತೀನಿ ರೀ.
ನೀವೇ ಕಮೆಂಟ್ ಹಾಕಿ ಉಗಿರಿ ಆಯಿತಾ. ಬರೀ ಬಿಲ್ಡಪ್ಪು. ಇವಾಗ ನೋಡಿ ಓವರಾಗಿ ಡವ್ ಮಾಡೋದು ನೋಡಿ ತೋರಿಸ್ತೀನಿ. ಇಲ್ಲಿ ಕೆಲಸ ಮಾಡ್ತಿದ್ದೆ ಹುಡುಗಂಗೆ ಫೋನ್ ಮಾಡಿ ಡವ್ ಮಾಡೋದು. ನಾನು ಮಂಗಳೂರಿಂದ ಬರ್ತಾನೆ ಈಗ. ನಾನು ಮೆಗ್ಡಿಗೆ ಬಂದಿದ್ದಾನೆ ಮೈಸೂರಲ್ಲಿ ಅಂತ ನೋಡಿ ಗೈಸ್. ಇಷ್ಟೇ 500 ರೂಪಾಯಿ ಪೇ ಮಾಡಿ ಒಂದು ಬರ್ಗರು, ಒಂದು ಸ್ಮೂತಿ, ಒಂದು ಫ್ರೆಂಚ್ ಫ್ರೈಸು, ಇನ್ನೊಂದು ಐಸ್ ಕ್ರೀಮ್ ಬರುತ್ತೆ. ಅದು ಆಚೆ ತೊಗೊಂಡ್ರೆ 20 ರೂಪಾಯಿ ಕೋನ್. ಅದು ಅಷ್ಟಕ್ಕೆ 500 ರೂಪಾಯಿ ಪೇ ಮಾಡಿದ್ದಾನೆ. ನಾನು ಬಜ್ಜಿ ತಿಂದಿದ್ದಕ್ಕೆ 1000 ಮಾತಾಡ್ತಾನೆ ಆವಾಗಲೇ. ಎತ್ತಕತ್ತೋ ಐ ಬೇರೆಯವ್ರಿಗೆ ಬುದ್ಧಿ ಹೇಳೋದಲ್ಲ, ತಮಗಿರಬೇಕು ಬುದ್ಧಿ. ನೋಡಿ ಇಲ್ಲೂ ಡಾಮಿನೇಷನ್ ನೋಡಿ ಗೈಸ್. ನಾನು ಪ್ರೂವ್ ಮಾಡ್ತಿದ್ದೆ ನಿಮಗೆ, ಹೀ ಈಸ್ ನಾಟ್ ಇನ್ನೋಸೆಂಟ್ ಅಷ್ಟೇ. ನೋಡು ತಿನ್ನೋಕ್ಕೆ ಉಟ್ಬಿಟ್ಟಿದ್ಯಾ ಸ್ಪೆಷಲಾಗಿ ನೀನು. ಗೈಸ್ ನಿಮ್ಗೊಂದು ವಿಷಯ ಹೇಳ್ತೀನಿ. ಮೆಕ್ಡೊನಾಲ್ಡ್ಸಲ್ಲಿ ಇವ್ನು ವರ್ಕ್ ಮಾಡಬೇಕಾದ್ರೆ ಕದ್ದು ಕದ್ದು ತಿನ್ಕೊತಾ ಇದ್ನಂತೆ. ನೋಡಿ ಎಂತ ನನ್ನ ಮಗ ಎಷ್ಟು ವರ್ಷ ವರ್ಕ್ ಮಾಡಿದ್ದೆ ಮೆಕ್ಡೊನಾಲ್ಡ್ಸಲ್ಲಿ. ಹಂಗೆ ಕೈ ತೋರಿಸಿದ್ರೆ ಬಾಯಿ ಕೊಟ್ಟಿದ್ದಂತಾನೆ ದೇವರು. ನನಗೆ ಸ್ಮೂತಿ ಒಂದೇ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಇವತ್ತಿಂದು ನಂದು ಊಟ ಮುಗೀತು. ಸಾಯಂಕಾಲ ಬಜ್ಜಿ ತಿನ್ನೋದು, ಇವಾಗ ಬ್ಲೂಬೆರಿ ಸ್ಮೂತಿ ಕುಡಿದೆ, ಐಸ್ ಕ್ರೀಮ್ ಅಷ್ಟೇ ನಂದು ಊಟ. ಅದೂ ಜ್ಯೂಸ್ನು ನಾನು ಫುಲ್ ಕುಡಿಯೋದು ನೋಡಿ ನೋಡಿ. ಮತ್ತೆ ಹೇಳೋದು ನಾನು ತಿನ್ನೋಕ್ಕೆ ಹಂಗೆ ಆಡ್ತೀನಿ ಅಂತ. ನಾನು ಬಜ್ಜಿ ತಿಂದಿದ್ದಕ್ಕೆ ಬಚ್ಚಾವು ಸಾಯಂಕಾಲ. ಕೆಲವೊಂದು ಕಡೆ ಮಾತ್ರ ಲೈಟ್ಸ್ ಹಾಕಿದಾರಲ್ವಾ, ಎಲ್ಲ ಕಡೆ ಆನ್ ಮಾಡಿಲ್ಲ ಇನ್ನು. ಇದಾಗಲೇ ಹಾಕಿರಲಿಲ್ಲ ಅಲ್ವಾ ನಾವು ಹೋಗ್ಬೇಕಾದ್ರೆ, ಈಗಲೇ ಹಾಕಿ. ಇನ್ನೂ ಕಂಪ್ಲೀಟಾಗೂ ಹಾಕಿಲ್ಲ. ಕಡೆ ನೋಡು. ನಾನು ಬೇಜಾರು ಮಾಡ್ಕೊತಾ ಇದ್ನಲ್ಲ, ಲೈಟ್ ಆಗ್ತಿಲ್ಲ ಅಂತ ಆಫ್ ಮಾಡಿದ್ರು. ನೋಡಿ ಗಾಯ್ಸ್, ಅರಮನೆ ಇವತ್ತು ಲೈಟ್ ಹಾಕಿಲ್ಲ. ಕಡ್ಲೆಕಾಯಿ ಮರವನು ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್, ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೀವಿ, ಸಂಡೇ ಹಾಕ್ತಾರಂತೆ ಲೈಟು. ಹಾಂ ಅರಮನೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೇಕಿತ್ತು ಕಣೋ. ಲಾಸ್ಟ್ ಟೈಮ್ ಹತ್ತಿದ್ವಲ್ಲ. ಓಕೆ ಗೈಸ್, ಇವತ್ತಿಂದು ಇಷ್ಟೇ ಮುಗೀತು. ಇವಾಗ ಮಲ್ಕೊತೀವಿ. ಟೈಮ್ ಬಂದು 9 ಗಂಟೆ. ಟಯರ್ಡ್ ಆಗಿದೆ, ಮಲ್ಕೊತೀವಿ. ನಾಳೆ ಬೆಳಗ್ಗೆ ಚೆಕ್ಔಟ್ ಇದೆ. ಚೆಕ್ಔಟ್ ಮಾಡಿಕೊಂಡು ಎಷ್ಟು ಗಂಟೆಗೆ ಚೆಕ್ಔಟು? 12ಗಾ? ಲೇಟಾಗಿ ಎದ್ದು, ಎಲ್ಲೂ ಹೋಗೋದಿಲ್ಲ, ಲೇಟಾಗಿ ಎದ್ದು ರೆಡಿಯಾಗಿ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಮೇ ಬಿ ನಾನು ಡಾಲ್ಫಿನ್ಗೆ ಹೋಗ್ಬೋದು. ನಾಳೆನೂ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಬಿಕಾಸ್ ನಾಳೆನೂ ನಾವು ಇಲ್ಲಿಂದ ಹೋಗ್ತಾ ಕೆಲವೊಂದಿದೆ. ಆಮೇಲೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾವು ಒಂದು ಬರ್ಡೇ ಪಾರ್ಟಿ ಅಟೆಂಡ್ ಮಾಡಬೇಕು ತಾತದು. ಸೊ ನಾಳೆ ಸಪ್ರೇಟಾಗಿ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮೈಸೂರು ಪಾರ್ಟ್ 2 ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಸಿ ಯು, ಲವ್ ಯು.